ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಟ ದರ್ಶನ್ ತೂಗುದೀಪ ಭಾಗಿಯಾಗಿರುವ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದಲ್ಲಿ ಈಗ ಒಂದರ ಮೇಲೊಂದು ಆಘಾತಕಾರಿ ತಿರುವುಗಳು ಎದುರಾಗ್ತಿವೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಸೇರಿದಂತೆ ಇತರ ಕೆಲ ಆರೋಪಿಗಳು ಕೋರ್ಟ್ ಮುಂದೆ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾದರೆ ಈ ಮಾಫಿ ಸಾಕ್ಷಿ ಅಂದರೆ ಏನು? ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಇದರಿಂದ ಎದುರಾಗುವ ನಿಜವಾದ ಸಂಕಷ್ಟ ಏನು? ಸಂಪೂರ್ಣ ವಿವರ ಈ ಒಂದು ವಿಡಿಯೋದಲ್ಲಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ, ಕಾನೂನಿನಲ್ಲಿ ಮಾಫಿ ಸಾಕ್ಷಿ ಅಪ್ರೂವರ್ ಅಂದರೆ ಏನು ಅಂತ ಅಂದರೆ, ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಯೊಬ್ಬ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಪ್ರಕರಣದ ಸಂಪೂರ್ಣ ಸತ್ಯವನ್ನು ನ್ಯಾಯಾಲಯದ ಮುಂದೆ ತೆರೆದಿಡಲು ಮುಂದೆ ಬಂದಾಗ ಆತನಿಗೆ ಷರತ್ತುಬದ್ಧ ಕ್ಷಮಾದಾನ ನೀಡುವ ಕಾನೂನಾತ್ಮಕ ಪ್ರಕ್ರಿಯೆ ಮಾಫಿ ಸಾಕ್ಷಿ ಅಂತ ಕರೀತಾರೆ. ಈ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಶೆಡ್ನಲ್ಲಿ ನಡೆದ ಹಲ್ಲೆ, ಅದರಲ್ಲಿ ಭಾಗಿಯಾದವರ ಪ್ರತ್ಯೇಕ ಪಾತ್ರ ಹಾಗೂ ಕೊಲೆಯ ನಂತರ ನಡೆದ ಸಾಕ್ಷ್ಯನಾಶದ ಯತ್ನದ ಬಗ್ಗೆ ಸಂಪೂರ್ಣ ನೈಜ ಸಂಗತಿಗಳನ್ನು ಕೋರ್ಟ್ ಮುಂದೆ ನಾನು ಸಿದ್ಧನಿದ್ದೇನೆ ಹೇಳಲು ಅಂತ ಕೇಳ್ಕೊಂಡಿದ್ದಾನೆ. ಇನ್ನು ಪ್ರದೋಷ್ ಈ ಪ್ರಕರಣದಲ್ಲಿ ಕೇವಲ ಸಾಕ್ಷ್ಯ ಮುಚ್ಚಿ ಹಾಕಲು ಯತ್ನಿಸಿದ ಆರೋಪಿಯಷ್ಟೇ ಅಲ್ಲ, ಘಟನಾ ಸ್ಥಳದಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ಹೌದು. ಒಂದು ವೇಳೆ ನ್ಯಾಯಾಲಯ ಈ ಮಾಫಿ ಸಾಕ್ಷಿ ಅರ್ಜಿಯನ್ನು ಅಂಗೀಕರಿಸಿದರೆ ಪ್ರದೋಷ್ ನೀಡುವ ಸಾಕ್ಷ್ಯವು ಪ್ರಾಸಿಕ್ಯೂಷನ್ಗೆ ಅತ್ಯಂತ ಬಲವಾದ ಸಾಕ್ಷ್ಯಾಧಾರವಾಗಲಿದೆ. ಇದು ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇತರ ಪ್ರಮುಖ ಆರೋಪಿಗಳಿಗೆ ಜೈಲು ಶಿಕ್ಷೆಯಾಗುವಂತೆ ಮಾಡುವ ಪ್ರಬಲ ಕುಣಿಕೆಯಾಗಲಿದೆ ಅಂತಾನೆ ಹೇಳ್ಬೋದು. ಆದರೆ ನೆನಪಿಡಿ, ಮಾಫಿ ಸಾಕ್ಷಿಯಾದ ವ್ಯಕ್ತಿ ವಿಚಾರಣೆ ಮುಗಿಯುವವರೆಗೂ ಕೋರ್ಟ್ನಲ್ಲಿ ನೀಡಿದ ಹೇಳಿಕೆಗೆ ಬದ್ಧನಾಗಿರಬೇಕು. ಒಂದು ವೇಳೆ ನ್ಯಾಯಾಲಯದಲ್ಲಿ ಹೇಳಿಕೆ ಬದಲಾಯಿಸಿದರೆ ಆತನಿಗೆ ನೀಡಿದ ಕ್ಷಮಾದಾನ ರದ್ದಾಗಿ ಆತನು ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಇದು ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ನೀವೆಲ್ಲರೂ ಕೂಡ ಕೇಳ್ಬೋದು, ಕೊಲೆಯಲ್ಲಿ ಭಾಗಿಯಾದವನಿಗೆ ಕ್ಷಮಾದಾನ ಹೇಗೆ ಸಿಗತ್ತೆ ಅಂತ. ಸಾಮಾನ್ಯವಾಗಿ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಐ ವಿಟ್ನೆಸ್ ಸಿಗುವುದು ಕಷ್ಟ, ಅಥವಾ ತನಿಖಾ ಸಂಸ್ಥೆಗೆ ಬಲವಾದ ಸಾಕ್ಷ್ಯಗಳು ಕೊರತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರಕರಣದ ಮೂಲ ಸಂಚು ಮತ್ತು ನೈಜ ಸತ್ಯವನ್ನು ಹೊರತರಲು ಕಾನೂನು ಈ ಅವಕಾಶವನ್ನು ನೀಡುತ್ತೆ. ಸಂಪೂರ್ಣ ಸತ್ಯ ಬಹಿರಂಗಪಡಿಸುವಿಕೆ. ಆರೋಪಿಯು ತಾನು ಎಸಗಿದ ಅಪರಾಧ, ಅದರಲ್ಲಿ ಇತರ ಪ್ರಮುಖ ಆರೋಪಿಗಳು, ಉದಾಹರಣೆಗೆ ಮುಖ್ಯ ಸಂಚುಕೋರರು, ಹಲ್ಲೆ ನಡೆಸಿದವರು ಪಾತ್ರವೇನು, ಸಾಕ್ಷಿಗಳನ್ನು ಎಲ್ಲಿ ಮತ್ತು ಹೇಗೆ ನಾಶಪಡಿಸಲಾಯಿತು ಎಂಬ ಸಂಪೂರ್ಣ ಸತ್ಯವನ್ನು ನ್ಯಾಯಾಲಯದ ಮುಂದೆ ಯಾವುದೇ ಮುಚ್ಚುಮರೆ ಇಲ್ಲದೆ ನೈಜತೆಯನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇನ್ನು ಪ್ರಾಸಿಕ್ಯೂಷನ್ಗೆ ನೆರವು ಹೇಗಾಗತ್ತೆ ಅಂದರೆ, ಈತನ ಸಾಕ್ಷ್ಯವು ಪ್ರಕರಣದ ಇತರ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆ ಒದಗಿಸಲು ಅತ್ಯಂತ ಪ್ರಮುಖ ಆಧಾರವಾಗಬೇಕು. ನ್ಯಾಯಾಲಯದ ಸಮ್ಮತಿ ಅಂತ ನೋಡೋದಾದರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಅಥವಾ ವಿಚಾರಣಾ ನ್ಯಾಯಾಲಯವು ಆರೋಪಿಯ ಈ ಅರ್ಜಿಯನ್ನು ಪರಿಶೀಲಿಸಿ ಈತನ ಸಾಕ್ಷ್ಯವು ಪ್ರಕರಣದ ತನಿಖೆಗೆ ಮತ್ತು ನ್ಯಾಯದಾನಕ್ಕೆ ಅತ್ಯಗತ್ಯ ಎಂದು ಭಾವಿಸಿದರೆ ಮಾತ್ರ ಷರತ್ತುಬದ್ಧ ಕ್ಷಮಾದಾನ ಮಂಜೂರು ಮಾಡುತ್ತೆ. ಇದೆಲ್ಲವೂ ಕೂಡ ಸರಿ. ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಒಪ್ಕೊಂಡ್ರೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇರುತ್ತೆ. ಆರೋಪಿ ಸ್ಥಾನದಿಂದ ಸಾಕ್ಷಿ ಸ್ಥಾನಕ್ಕೆ ಬದಲಾವಣೆ. ಅರ್ಜಿ ಅನುಮೋದನೆಯಾದ ತಕ್ಷಣ ಆ ವ್ಯಕ್ತಿಯ ಹೆಸರು ಆರೋಪಿಗಳ ಪಟ್ಟಿಯಿಂದ ಹೊರಬಂದು ಸರ್ಕಾರಿ ಸಾಕ್ಷಿ ಸಾಲಿಗೆ ಸೇರುತ್ತೆ. ಷರತ್ತುಬದ್ಧ ರಿಲೀಫ್. ವಿಚಾರಣೆ ಮುಗಿಯುವವರೆಗೂ ಆತನನ್ನು ಇತರ ಆರೋಪಿಗಳಂತೆ ಪರಿಗಣಿಸುವುದಿಲ್ಲ, ಆದರೆ ವಿಚಾರಣೆ ಮುಗಿಯುವವರೆಗೆ ಆತನಿಗೆ ಜೈಲಿನಲ್ಲಿ ಭದ್ರತೆ ನೀಡಲಾಗತ್ತೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಷರತ್ತುಬದ್ಧ ಜಾಮೀನು ಕೂಡ ಸಿಗಬಹುದು. ಇನ್ನು ಮುಖ್ಯ ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿ. ವಿಚಾರಣೆಯ ಸಮಯದಲ್ಲಿ ಟ್ರಯಲ್ ಈಗ ಬೋನಿನಲ್ಲಿ ನಿಂತು ಇತರ ಆರೋಪಿಗಳ ವಿರುದ್ಧ ಸಾಕ್ಷಿ ನುಡಿಯಬೇಕು. ಈತನ ಸಾಕ್ಷ್ಯದ ಆಧಾರದ ಮೇಲೆಯೇ ಇತರ ಪ್ರಮುಖ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕ್ಷಮಾದಾನ ಸಂಪೂರ್ಣವಾಗಿ ಸಿಗುತ್ತಾ ಅಂತ ನೀವು ಕೇಳೋದಾದರೆ, ಇಲ್ಲಿ ನೀಡಲಾದ ಕ್ಷಮಾದಾನವು ಅಂತಿಮವಲ್ಲ, ಅದು ಷರತ್ತುಬದ್ಧವಾಗಿರುತ್ತೆ. ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕು.
ಕೋರ್ಟ್ ವಿಚಾರಣೆ ಮುಗಿದು ತೀರ್ಪು ಬರುವವರೆಗೂ ಮಾಫಿ ಸಾಕ್ಷಿಯಾದ ವ್ಯಕ್ತಿ ತಾನು ನೀಡಿದ ಹೇಳಿಕೆಗೆ ಬದ್ಧನಾಗಿರಲೇಬೇಕು. ಹೇಳಿಕೆ ಬದಲಾಯಿಸಿದರೆ, ಒಂದು ವೇಳೆ ವಿಚಾರಣೆ ವೇಳೆ ಬೆದರಿಕೆಗೆ ಹೆದರಿ ಅಥವಾ ಆಸೆಗೆ ಬಿದ್ದು ತನ್ನ ಹೇಳಿಕೆಯನ್ನು ಬದಲಾಯಿಸಿದರೆ ಅಥವಾ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ ಎಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಮಾಣೀಕರಿಸಿದರೆ ಆತನಿಗೆ ನೀಡಿದ ಕ್ಷಮಾದಾನ ತಕ್ಷಣ ರದ್ದಾಗುತ್ತೆ ಮತ್ತು ಆರೋಪಿಯಾಗುತ್ತಾನೆ. ಕ್ಷಮಾದಾನ ರದ್ದಾದ ತಕ್ಷಣ ಆತನನ್ನು ಮತ್ತೆ ಅದೇ ಕೊಲೆ ಪ್ರಕರಣದ ಆರೋಪಿಯನ್ನಾಗಿ ಮಾಡಿ ವಿಚಾರಣೆ ನಡೆಸಿ ಕೊಲೆ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಜೊತೆಗೆ ಸುಳ್ಳು ಸಾಕ್ಷಿ ನೀಡಿದ್ದಕ್ಕಾಗಿ ಹೆಚ್ಚುವರಿ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸರಳವಾಗಿ ಹೇಳೋದಾದರೆ, ದೊಡ್ಡ ಅಪರಾಧಗಳನ್ನು ಮುಖ್ಯ ಸಂಚುಕೋರರನ್ನು ಶಿಕ್ಷೆಗೆ ಗುರಿಪಡಿಸುವ ಉದ್ದೇಶದಿಂದ ಸಣ್ಣ ಪ್ರಮಾಣದ ಪಾತ್ರ ವಹಿಸಿದ ಅಥವಾ ಪ್ರತ್ಯಕ್ಷ ಸಾಕ್ಷಿಯಾದ ಆರೋಪಿಗಳಿಗೆ ಕಾನೂನು ನೀಡುವ ಒಂದು ಅವಕಾಶವೇ ಈ ಮಾಫಿ ಸಾಕ್ಷಿ. ಇನ್ನು ಮಾಫಿ ಸಾಕ್ಷಿಯಿಂದ ಡಿ ಬಾಸ್ ಅಂದರೆ ದರ್ಶನ್ ಅವರಿಗೆ ಎದುರಾಗುವ ಸಂಕಷ್ಟಗಳು ಏನಪ್ಪ ಅಂದರೆ, ಒಂದು ವೇಳೆ ನ್ಯಾಯಾಲಯವು ಈ ಅರ್ಜಿಯನ್ನು ಪುರಸ್ಕರಿಸಿ ಆರೋಪಿಗೆ ಮಾಫಿ ಸಾಕ್ಷಿಯಾಗಲು ಅವಕಾಶ ನೀಡಿದರೆ ದರ್ಶನ್ಗೆ ಕಾನೂನಾತ್ಮಕವಾಗಿ ಅತ್ಯಂತ ದೊಡ್ಡ ಹಿನ್ನಡೆಯಾಗಲಿದೆ. ಸಂಚು ಮತ್ತು ಉಪಸ್ಥಿತಿಗೆ ಪ್ರತ್ಯಕ್ಷ ಸಾಕ್ಷಿ. ಘಟನಾ ಸ್ಥಳದಲ್ಲಿ ಪಟ್ಟಣಗೆರೆ ಶೆಡ್ ಏನಾಯಿತು, ಹಲ್ಲೆ ನಡೆಸಿದ್ದು ಯಾರು, ಕೊಲೆಯ ಯೋಜನೆ ಹೇಗೆ ರೂಪಿತವಾಯಿತು ಎಂಬುದನ್ನು ಸ್ವತಃ ಕೃತ್ಯದಲ್ಲಿ ಭಾಗಿಯಾದ ವ್ಯಕ್ತಿಯೇ ಕೋರ್ಟ್ ಮುಂದೆ ವಿವರವಾಗಿ ಹೇಳುವುದರಿಂದ ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಎಂಬುದಕ್ಕೆ ನೇರ ಮತ್ತು ಬಲವಾದ ಸಾಕ್ಷಿ, ಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಂತಾಗತ್ತೆ. ಸಾಕ್ಷ್ಯನಾಶದ ಹುನ್ನಾರ ಬಯಲು. ಕೊಲೆಯ ನಂತರ ಮೃತದೇಹ ವಿಲೇವಾರಿ, ಸಾಕ್ಷ್ಯನಾಶ ಮತ್ತು ಹಣದ ವಹಿವಾಟು ಯಾರೇ ನಿರ್ದೇಶನದಂತೆ ನಡೆಯಿತು ಎಂದು ಸತ್ಯ ಬಹಿರಂಗವಾಗತ್ತೆ. ಜಾಮೀನು ಪಡೆಯುವುದು ಕಷ್ಟ. ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಅಥವಾ ಮಾಫಿ ಸಾಕ್ಷಿಯ ಹೇಳಿಕೆಗಳಿದ್ದರೆ ನ್ಯಾಯಾಲಯವು ಆರೋಪಿಗಳಿಗೆ ಜಾಮೀನು ನೀಡಲು ಹಿಂಜರಿಯುತ್ತೆ. ಇನ್ನು ಕಠಿಣ ಶಿಕ್ಷೆಯ ಭೀತಿ. ಪೊಲೀಸರು ಸಂಗ್ರಹಿಸಿದ ತಾಂತ್ರಿಕ ಸಾಕ್ಷ್ಯಗಳ ಆಧಾರಿತ CCTV, ಫೋನ್ ಕಾಲ್ ರೆಕಾರ್ಡ್ಸ್, ಲೊಕೇಶನ್ಸ್ ಈ ಮಾಫಿಯಾ ಸಾಕ್ಷಿಯ ಮೌಖಿಕ ಹೇಳಿಕೆ ಜೋಡಿಯಾದರೆ ವಿಚಾರಣೆ ವೇಳೆ ದರ್ಶನ್ ಸೇರಿದಂತೆ ಪ್ರಮುಖ ಆರೋಪಿಗಳಿಗೆ ಜೀವಾವಧಿ ಮತ್ತು ಅಥವಾ ಗಲ್ಲು ಶಿಕ್ಷೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿಯೇ ಇರುತ್ತೆ. ಕೇಸ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಧನ್ಯವಾದಗಳು.